ಕರ್ನಾಟಕದಲ್ಲಿ ವಿದ್ಯುತ್ ಖಾಸಗೀಕರಣ ಆಗಬಾರ್ದು ಮತ್ತು ಖಾಸಗೀಕರಣ ಮಾಡಬಾರ್ದು ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ವತಿಯಿಂದ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅರ್ಜಿ ತಿರಸ್ಕಾರ ಮಾಡಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು ವಿದ್ಯುತ್ ಖಾಸಗೀಕರಣ ವಿರೋಧವನ್ನ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹೋರಾಟಗಾರರು ದೀದಿ ಟಾಟಾ ಪವರ್ ವಿದ್ಯುತ್ ವಿತರಣಾ ಲೈಸೆನ್ಸ್ ಕೋರಿ ಮನವಿ ಮಾಡಿದ್ದು ಈ ಮನವಿಯನ್ನ ತಿರಸ್ಕಾರ ಮಾಡಬೇಕೆಂದು ಆಗ್ರಹ ಮಾಡಿದರು. ಬ್ಯೂರೋ ರಿಪೋರ್ಟ್ ರಾಜ್ಯ 32 ಕನ್ನಡ ನ್ಯೂಸ್ ಕಲಬುರಗಿ. ವಿದ್ಯುತ್ತನ್ನು ಟಾಟಾ ಕಂಪನಿಗೆ ಮಾರಿಕೊಳ್ಳಲು ಬಿಡುವುದಿಲ್ಲ. ವಿದ್ಯುತ್ತನ್ನು ಟಾಟಾ ಕಂಪನಿಗೆ ಮಾರಿಕೊಳ್ಳಲು ಬಿಡುವುದಿಲ್ಲ. ವಿದ್ಯುತ್ತಿನ ಖಾಸಗೀಕರಣ ಬೇಡವೇ ಬೇಡ. ವಿದ್ಯುತ್ತಿನ ಖಾಸಗೀಕರಣ ಬೇಡವೇ ಬೇಡ. ವಿದ್ಯುತ್ತನ್ನು ಖಾಸಗಿಯವರಿಗೆ ಕೊಡಲು ಬಿಡುವುದಿಲ್ಲ. ಅವರಿಗೆ ಕೊಡುವ ಸರ್ಕಾರದ ನೀತಿಗೆ ಧಿಕ್ಕಾರ. ವಿದ್ಯುತ್ತನ್ನು ಮಾರಾಟ ಮಾಡಲು ಬಿಡುವುದಿಲ್ಲ. ವಿದ್ಯುತ್ತನ್ನು ಮಾರಾಟ ಮಾಡಲು ಬಿಡುವುದಿಲ್ಲ. ವಿದ್ಯುತ್ತು ನಮ್ಮಯ ಹಕ್ಕು. ಇವತ್ತು ನೂರಾರು ವರ್ಷಗಳಿಂದ ಜನಸಾಮಾನ್ಯರು ಕಟ್ಟಿದಂಥ ವಿದ್ಯುತ್ ಕ್ಷೇತ್ರವನ್ನು ಇವತ್ತು ಖಾಸಗಿಯವರಿಗೆ ಹಸ್ತಾಂತರ ಮಾಡುವುದನ್ನು CPIM ಗುಲ್ಬರ್ಗ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ. ಉದ್ದೇಶ ಇಷ್ಟೇ, ಇವತ್ತು ವಿದ್ಯುತ್ತಿನಿಂದ ಹಲವಾರು ಬಡ ಜನರಿಗೆ ಹಲವಾರು ಯೋಜನೆಗಳನ್ನು ಜಾರಿಯಾಗಿದೆ. ಬಡವರಿಗೆ ಭಾಗ್ಯಲಕ್ಷ್ಮಿ, ಭಾಗ್ಯಜ್ಯೋತಿ ಮತ್ತು ರೈತರಿಗೆ ಉಚಿತ ಪಂಪ್ಸೆಟ್ಟಿಗೆ ಉಚಿತ ವಿದ್ಯುತ್ತು, ಇಂಥ ಹಲವಾರು ಯೋಜನೆಗಳನ್ನು ತರುವುದರ ಮೂಲಕ ವಿದ್ಯುತ್ ಕ್ಷೇತ್ರವನ್ನು ಕಟ್ಟಿದವರು ಈ ನಾಡಿನ ಜನತೆ. ಈ ನಾಡಿನ ಜನತೆಯ ಒಂದು ಆಸ್ತಿಯನ್ನು ಇವತ್ತು ಏಕಾಏಕಿಯಾಗಿ ಟಾಟಾ ಕಂಪನಿಗೆ ಸರ್ಕಾರ ಹಸ್ತಾಂತರ ಮಾಡುವುದನ್ನು ನಾವು ಇವತ್ತು ವಿರೋಧಿಸ್ತೀವಿ. ಇದು ಆಗಬಾರ್ದು ಅನ್ನೋಂಥದ್ದು. ಬರೀ ಈ ವಿದ್ಯುತ್ ಖಾಸಗೀಕರಣ ಮಾಡುವುದರಿಂದ ರೈತರಿಗಷ್ಟೇ ತೊಂದರೆ ಆಗ್ತಾಯಿಲ್ಲ. ಹಲವಾರು ನೌಕರಶಾಹಿಗಳು ಇವತ್ತು ಜೆಸ್ಕಾಮ್ನಲ್ಲಿ ದುಡಿಯುವಂಥ ಲೈನ್ಮನ್ ಇರ್ಬೋದು, ಇಂಥ ಹಲವಾರು ಸಿಬ್ಬಂದಿಗಳನ್ನು ಅವರು ಕೂಡ ಖಾಸಗಿಯವರು ಕಡಿತ ಮಾಡುತ್ತಿರುವುದನ್ನು ಆಗುತ್ತೆ. ಈಗಾಗಲೇ ನಾವು ನೋಡಿದ್ದೀವಿ, BSNL ಅನ್ನು ಖಾಸಗೀಕರಣ ಮಾಡುವಾಗ CPM ಭಾಳ ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿತ್ತು. ಆದರೂ ಕೂಡ ಸರ್ಕಾರ ಇವತ್ತು ಅದನ್ನು ಖಾಸಗೀಕರಣ ಮಾಡೋದ್ರ ಮೂಲಕ ಜಿಯೋ ಕಂಪನಿಗೆ ಕೊಟ್ಟಿದ್ದು ಮತ್ತು ಏರ್ಟೆಲ್ ಕಂಪನಿ ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಅದರ ಭಾಗವಾಗಿ ಇವತ್ತು ಸಾವಿರಾರು ಜನ ಕಾರ್ಮಿಕರು ಇವತ್ತು ಬೀದಿ ಪಾಲಾದಂಥ ಉದಾಹರಣೆಗಳನ್ನು ನಾವು ನೋಡ್ತಿದ್ದೀವಿ. ಹಾಗಾಗಿ ತಕ್ಷಣ ಇವತ್ತು ನಾವು ಇಲ್ಲಿ CPM ಪಕ್ಷ ಕರ್ನಾಟಕ ವಿದ್ಯುತ್ ಶಕ್ತಿ ಆಯೋಗಕ್ಕೆ, ನಿಯಂತ್ರಣ ಆಯೋಗಕ್ಕೆ ನಾವು ಅರ್ಜಿ ಕೊಡೋಕೆ ಬಂದಿದ್ದೀವಿ. ಉದ್ದೇಶ ಇಷ್ಟೇ, ಖಾಸಗೀಕರಣ ಮಾಡಬೇಡ್ರಿ, ಇದು ಸರ್ಕಾರದ ಆಸ್ತಿ, ಸರ್ಕಾರ ತಮ್ಮ ಒಂದು ಆಧೀನದಲ್ಲಿ ಇಟ್ಕೋಬೇಕನ್ನೋಂಥದ್ದು. ಮತ್ತು ಇವತ್ತು ಯಾವುದೇ ಈ ವಿದ್ಯುತ್ ಕ್ಷೇತ್ರವನ್ನು ನಾವು ಸರ್ಕಾರ ಕಟ್ಟಿದ್ದಲ್ಲ, ಇವತ್ತು ದುಡಿಯುವಂಥ ಜನ, ರೈತರು, ಇಂಥವ್ರೆಲ್ಲನೂ ನಾವು ಇವತ್ತು ಡಿಪಾಸಿಟ್ ಇಡೋದ್ರ ಮೂಲಕ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ನಾವು ಮಾಡಿಟ್ಟಿದ್ದೀವಿ. ಇವತ್ತು ಅದಕ್ಕೆ ಯಾವುದೇ ರೀತಿಯ ವೆಚ್ಚ ಇಲ್ಲ. ಹಾಗಾಗಿ ಅಂಥದ್ದನ್ನು ಇವತ್ತು ದೊಡ್ಡ ಪ್ರಮಾಣದ ಇಂಥ ಕ್ಷೇತ್ರವನ್ನು ಖಾಸಗಿಯವರಿಗೆ ಕೊಡೋದ್ರ ಮೂಲಕ ನೀವು ಖಾಸಗಿಯವರ ಪರವಾದಂಥ ಮತ್ತು ಬಂಡವಾಳಶಾಹಿಗಳ ಪರವಾದಂಥ ನೀತಿ ಅನುಸರಿಸ್ತೀರಿ ಅನ್ನುವಂಥ ಮಾತನ್ನು ನಾವು ಕೇಳಬೇಕಾಗ್ತದೆ. ಹಾಗಾಗಿ ತಕ್ಷಣವೇ ಇವತ್ತು KERC ಅವರು ಈ ಖಾಸಗೀಕರಣವನ್ನು ಕೈ ಬಿಡಬೇಕು ಅಂಥೇಳಿ ಗುಲ್ಬರ್ಗ ಜಿಲ್ಲಾ ಸಮಿತಿ ವತಿಯಿಂದ ನಾವು ಒತ್ತಾಯ ಮಾಡ್ತಿದ್ದೀವಿ. ಶ್ರೀಮಂತ್ ಬಿರಾದಾರ್, ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರು, CPIM.